ನೀವು ಮನೆಗೆ ಕೊಟ್ಟಿಲ್ಲ ಅನ್ನೋದನ್ನ 3 ಬಾರಿ ಪತ್ರ ಬರ್ತಿದ್ದೀನಿ ಅಂತ ಹೇಳಿದ್ರು. ಮನೆ ಕೊಡ್ತಾರೆ ಸರ್, ಹೇಳ್ತೀರಾ? ಭೇಟಿ ಮಾಡ್ತೀರಾ, ಫೋನ್ ಮಾಡ್ತೀರಾ, ಏನ್ ಮಾಡ್ತೀರಾ? ನಾನೇನು ಡಿ ಕೆ ಶಿವಕುಮಾರ್ ಅವರ ಮನೆಯನ್ನು ಕೇಳ್ತಾ ಇಲ್ಲ. ನಾನು ಸರ್ಕಾರದ ಒಂದು ಕಾನೂನು ಪ್ರಕಾರ, ಸರ್ಕಾರದ ನಿಯಮ ಇದೆಲ್ಲ ವಿರೋಧ ಪಕ್ಷದ ನಾಯಕರಿಗೆ ಸಾಮಾನ್ಯವಾಗಿ ಅವರು ಕೇಳದಂತ ಮನೆಯನ್ನ ಅಲಾಟ್ ಮಾಡುವಂಥದ್ದು ಹಿಂದಿನಿಂದ ಪದ್ಧತಿ, ಇವತ್ತೇನು ಪದ್ಧತಿ ಅಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಸಿದ್ದರಾಮಣ್ಣವ್ರಿಗೆ ನಾವು ಒಂದು ಅಲಾಟ್ ಮಾಡಿದ್ರು, ಬೇರೆ ಕಡೆ 7 ಕ್ವಾರ್ಟರ್ಸ್ ಈ ಕಡೆ ಅಲಾಟ್ ಮಾಡಿದ್ರು. ಸಿದ್ದರಾಮಯ್ಯನವರು ಖಂಡಿತ ಒಪ್ಪಲಿಲ್ಲ. ನನಗೆ ಈಗ ಯಾರು ಡಿ ಕೆ ಶಿವಕುಮಾರ್ ಅವರು ಇದಾರಲ್ಲ, ಮನೆ ರೈಲ್ವೆ ಟ್ರ್ಯಾಕ್ ಪಕ್ಕ ಇರೋದು, ಅದೇ ಬೇಕು ಅಂತ ಹಠ ಹಿಡಿದ್ರು. ಸೊ ನಾವು ಇಲ್ಲ ಆ ಮನೆಗೆ ಹೋಗಿ, ಇಲ್ಲ ಅದೇ ಮನೆ ಬೇಕು ಅಂತ ಹಠ ಹಿಡಿದಿದ್ಕೋಸ್ಕರ ಅದನ್ನ ನಮ್ಮ ಸ್ಪೀಕರ್ ಆಗಿದ್ದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಈಗ ಲೋಕಸಭಾ ಸದಸ್ಯರವರು, ಅವ್ರಿಗೆ ಅಲಾಟ್ ಆಗಿತ್ತು ಮನೆ. ಅವ್ರ ಆ ಮನೆಯಲ್ಲಿ ಹೋಗಿ ಅವಾಗೆ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿದ್ರು. ನನಗೆ ರೇಸ್ ಕೋರ್ಸ್ ವೆಸ್ಟ್ ಎಂಡ್ ಹೋಟೆಲ್ ಪಕ್ಕ ಇರುವಂತ ಮನೆ ನನಗೆ ಅಲಾಟ್ ಆಗಿತ್ತು. ಸೊ ಅವತ್ತು ನಮ್ಮ ಸರ್ಕಾರ, ನಾನು ಕೂಡ ಈಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ನಾವು ಅವ್ರಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ನನಗೆ ಅಲಾಟ್ ಆಗಿದ್ದಂತ ಮನೆ, ನಾನು ಹೋಗಿ ಆ ರಿಪೇರಿ ಅವೆಲ್ಲ ಏನಿದೆ ಅವೆಲ್ಲ ಮಾಡಿದ್ರು. ಅವಾಗ ರಿಪೇರಿ ಎಲ್ಲ ಮಾಡಿ ಪೂಜೆ ಎಲ್ಲ ಆಗಿತ್ತು. ನನ್ನ ಮನೆಯನ್ನ ನಾನು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಬಿಟ್ಕೊಟ್ಟು, ಕಾಗೇರಿಯವ್ರ ಮನೆಯನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಕೊಟ್ಟು ಒಂದು ಗೌರವವನ್ನ ನಾನು ಕೊಟ್ಟಿದ್ದೀನಿ. ಆ ಗೌರವವನ್ನ ನಾನು ಕೊಟ್ಟಿದ್ದೀನಿ ವಿರೋಧ ಪಕ್ಷದ ನಾಯಕರಿಗೆ. ನಾನು ಅದೇ ಗೌರವವನ್ನ ಕೇಳ್ತಾ ಇದ್ದೀನಿ ಅಷ್ಟೇ, ನಾನೇನು ಒತ್ತಡ ಆಗ್ತಾ ಇಲ್ಲ. 3 ಪತ್ರ ಬರೆದಿದ್ದೀನಿ, 3 ಪತ್ರಕ್ಕೂ ಏನು ಉತ್ತರಗಳನ್ನ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೀರಿ, ನಮ್ಗೆ ನಿಮ್ಗೆ ಗೌರವ ಕೊಡಬೇಕು ಅಂತ ನಾವು ನಿಮ್ಗೆ ಮನೆಯನ್ನ ನಮ್ಗೆ ಅಲಾಟ್ ಆಗಿದ್ದ ಮನೆಯನ್ನ ನಿಮ್ಗೆ ಬಿಟ್ಕೊಟ್ಟಿದ್ದೀನಿ. ಕೊನೆಗೆ ನನಗೆ ಮನೆನೇ ಸಿಗ್ಲಿಲ್ಲ. ನೀವು ಅದೇ ಔದಾರ್ಯವನ್ನ ಯಾಕೆ ತೋರಲ್ಲ? ಇಷ್ಟು 6 ತಿಂಗಳು ಸತಾಯಿಸ್ಬೇಕಾ? ಈಗ ನಾನು ಮಾಧ್ಯಮದ ಒಂದು ಭೇಟಿ ಮಾಡ್ಬೇಕಾದ್ರೂ ದೂರ ಬರಬೇಕು, ಮತ್ತೆ ಯಾರಾದರೂ ಅಲ್ಲಿ ವಿಧಾನಸೌಧದಲ್ಲಿ ಭೇಟಿ ಮಾಡಬೇಕು ಅಂದ್ರೂ ಕೂಡ ಬಹಳ ದೂರ ಬರ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಕನ್ವೀನಿಯಂಟ್ ಆಗೋ ದೃಷ್ಟಿಯಿಂದ ಬರುವಂತ ಶಾಸಕರಿಗೆ, ಜನಗಳಿಗೆ, ಮಾಧ್ಯಮದವರು ಬರ್ತಾರೆ, ಅವ್ರಿಗೆ ಕನ್ವೀನಿಯಂಟ್ ಆಗುವಂತ ದೃಷ್ಟಿಯಿಂದ ನಾನು 3 ಚಾಯ್ಸ್ ಕೇಳಿದ್ದೀನಿ. ಬರೀ ಡಿ ಕೆ ಶಿವಕುಮಾರ್ ಒಂದೇ ಒಂದು ಮನೆಯನ್ನು ನಾನು ಕೇಳಿಲ್ಲ, 3 ಚಾಯ್ಸ್ ಕೊಟ್ಟಿದ್ದೀನಿ ನಾನು. 3 ಚಾಯ್ಸ್. ಡಿ ಕೆ ಶಿವಕುಮಾರ್ ಅವ್ರು ಒಂದೇ ಮನೆ ಕೇಳಿದ್ರೆ ಬಂದು ಕೇಳಲಿ ಅಂತ, ನಾನು ಆ ತರ ನಾನು ಕೇಳೋವಂತ, ನನ್ ಮನೆ ಕೊಡ್ದಿದ್ರು ಪರವಾಗಿಲ್ಲ, ಮನೆ ಕೊಡ್ದಿದ್ರು ಪರವಾಗಿಲ್ಲ ನನಗೆ. ಹಾಗೆ ನನ್ನ ಕೆಲಸ ಕಾರ್ಯಗಳನ್ನ ಮಾಡುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಜನ ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡೇ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.